ಆದ್ಮೇಲೆ ತೀರ್ಥರೂಪ ತಂದೆ ಅವರಿಗೆ ಶೂಟ್ ಟೈಮಲ್ಲಿ ಸರ್ ಸಿನಿಮಾ ನೋಡಿದ್ರು, ಆಕ್ಚುಲಿ ಒಂದಿಸಿ ಬರೆಯರಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು ಸಿನಿಮಾದ ಬಗ್ಗೆ, ಎಮೋಷನ್ಸ್ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ನ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದ್ಮೇಲೆ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ಈ ಥರದ್ದೆಲ್ಲ ಅವರು ನಾವು ಮುಂಚೆಲೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಅದಾದ್ಮೇಲೆ ಈಗ ಸರ್ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಅಂದಾಗ ಈ ಒಂದು ಚಿತ್ರ ತಮ್ಮ ಸುಖಾಗಮನ ಬಯಸುವ, ಓಕೆ, ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಾರೆ, ಟೈಟಲ್ ಅಂತ ಗೊತ್ತಿಲ್ಲ ನನಗೆ. ಯಾವತ್ತು ಟೈಟಲ್ ಅನ್ನೋದು ಒಂದು ಇನ್ವಿಟೇಷನ್ ಆಗಿರ್ಬೇಕು, ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ 2 ಚಿತ್ರಗಳಲ್ಲಿ ಏನ್ ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಾಗಮನ ಬಯಸುವ ಅಂದ್ರೆ ಇಟ್ಸ್ ಎ ವೆರಿ ನಾಸ್ಟಾಲಜಿಕ್ ಅಂಡ್ ತುಂಬಾ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದ್ರೆ ಸಿನಿಮಾವಾಗಿ ಅದು ಆಪ್ತತೆ ಅನ್ಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ, ಜನಕ್ಕೊಂದು ನಾಸ್ಟಾಲಜಿಕ್ ಫೀಲ್ ಆಗುತ್ತೆ, ಜನಕ್ಕೊಂದು ಆಪ್ತತೆ ಅನ್ನಿಸೋ ಒಂದು ಭಾವನೆಯಿಂದ ಇದು ತಮ್ಮ ಸುಖಾಗಮನ ಬಯಸುವ. ಹಾಗೆ ಇದು 20 ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್, ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ, ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು. ಜೊತೆಗೆ ಚಿತ್ರದಲ್ಲಿ ಬರುವಂತ ಪಾತ್ರಗಳು ಒಬ್ರಿಂದ ಒಬ್ರಿಗೆ ಅಂದ್ರೆ ಕ್ಯಾರೆಕ್ಟರ್ಗಳು ಏನ್ ಬರ್ತವೆ ಅದು ಕೂಡ ಟೈಟಲ್ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು. ಅದನ್ನ ಹೆಚ್ಚಿನ ವಿವರಗಳನ್ನ ಸರ್ ಪಾತ್ರ ಆಗ್ಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ. ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖಾಗಮನ ಬಯಸುವ. ಇನ್ನು ಏನ್ ಹೇಳಿ ಕೇಳಿಸ್ತಾ ಇಲ್ವಾ? ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್, ಬಿಕಾಸ್ ನನಗೆ ಗೊತ್ತಿರಲಿಲ್ಲ 20 ವರ್ಷ ಆಯಿತು ಅಂತ. ನನಗೆ ನಮ್ಮ ಡೈರೆಕ್ಟರ್ ಜಗನ್ನಾಥ್ ಅವರು ಕಳಿಸಿದಾಗ ವಿ ಆರ್ ಸೆಲೆಬ್ರೇಟಿಂಗ್ 2006 to 2026 ಅಂತ. 20 ವರ್ಷ ಆಗುತ್ತೆ ಜಗ. ಸೊ ಥ್ಯಾಂಕ್ ಯು. ಸೊ ಈಗ ಟೀನೇಜಿಂದ 19 20 ಅಷ್ಟೇ. ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19, ಮನೆಯಿಂದ ಬಂದಾಗ ಆ್ಯಕ್ಟರ್ ಆಗಬೇಕು ಅಂತ. ಮುಂಗಾರು ಮಳೆ ಸಿನಿಮಾ 2006 ಆಗಿತ್ತು. ಸೊ ಅಲ್ಲಿಂದ ಇಲ್ಲಿ 20 ವರ್ಷ ಹೇಗೋಯ್ತು ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರೂ ಪ್ರೀತಿ, ನಿಮ್ಮೆಲ್ಲರೂ ಆಶೀರ್ವಾದ, ಆ್ಯಂಡ್ ಯಾವುದೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ. ಗೆಲುವಾಗಿರಲಿ ಸೋಲಾಗಿರಲಿ, ಸಿನಿಮಾ ಹಿಟ್ಟಾಗಲಿ ಫ್ಲಾಪ್ ಆಗಲಿ, ಅದು ಯಾರೂ ಮಾಡೋಕ್ಕಾಗಲ್ಲ. ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ಮದು ಅಂತ ಬಂದಿದ್ದೀನಿ. ಸೊ 20 ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ. ದೇವರು ಈ ಮಟ್ಟಕ್ಕೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ ಡೈರೆಕ್ಟರ್ಸ್, ರೈಟರ್ಸ್, ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್, ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ. ಸೊ ಇದು ಇನ್ನೂ ಒಂದು ಸ್ಟೆಪ್ ಅಷ್ಟೇ. ಬೇಸಿಕಲಿ ಅದು ಫೈನಲ್ ವರ್ಡ್ ನಂದು. ಇನ್ನೂ ಒಂದು ಸ್ಟೆಪ್ ಇಟ್ಟಿರೋದು, ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದೆ, ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ಲೈನ್ ಕೇಳಿರಲಿಲ್ಲ. ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಒಂದ್ಸರಿ ಕೇಳಿ ಸರ್, ತುಂಬ ಚೆನ್ನಾಗಿದೆ, ಮಜಾ ಇದೆ, ಅವ್ರು ಭಾಳ ನಿಮ್ಮನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು. ಓಕೆ, ಯಾರು ಡೈರೆಕ್ಟ್ರು ಅಂದರೆ, ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದರೆ. ನಾನು ಫಿಲ್ಮ್ ನೋಡಿದ್ದೀನಮ್ಮ, ತುಂಬ ಚೆನ್ನಾಗಿದೆ, ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್. ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ, ಆ ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ, ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವಾಯ್ಸ್ ಆಲ್ಸೋ. ಓಕೆ, ಆ ಥರ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀರಾ ಜಗನ್ನಾಥ್ ಅಂದರೆ, ಸರ್ ತೀರ್ಥರೂಪ ತಂದೆಯವರಿಗೂ ಎಷ್ಟು ಚೆನ್ನಾಗಿ ಇಡ್ತೀರ ನೀವು ಟೈಟ್ಲ್ಸ್ ಎಲ್ಲ. ನಮ್ಮ ಸಿನಿಮಾಗೆ ಇದೇ ಥರದ್ದು ಏನಾದರೂ ಕೊಡಿ ನನಗೆ ಟೈಟಲ್ ನಾನು. ಸೊ ಅದಾದಮೇಲೆ ಡಿಸ್ಕಷನ್ ಆಯಿತು. ಲವ್, ಆ ಸಿನಿಮಾ ಮೇಲಿರೋ ಪ್ರೀತಿ. ಆ್ಯಂಡ್ ಜಗನ್ನಾಥ್ ಹೇಳಿದ್ರು, ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ, ಒಂದು 20 ಸಲ ನೋಡಿದೆ ಮುಂಗಾರು ಮಳೆ. ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸ್ ಆಗಿದ್ದು, ಆಚೆ ಹೋಗಿದ್ದೆ. ಸೊ ಹೆಚ್ಚೇನಿಲ್ಲ, ಎಕ್ಸ್ಪೀರಿಯನ್ಸ್ ಅಷ್ಟೇ ಜಾಸ್ತಿ, ಏನಾದ್ರೆ. ಸೊ ದೆನ್ ನಮ್ಮ ರಾಮನಹಳ್ಳಿ, ನಾನು ಪೂರ್ತಿ ಹೆಸರು ಕರೆಯಲ್ಲ, ಜಗನ್ ಅಂತ ರಾಮನಹಳ್ಳಿ. ಸೊ ನಾನು ಹೇಳಿದೆ, ರಾಮನಹಳ್ಳಿ ನೀವು ಡೈರೆಕ್ಟ್ ಸ್ಟೋರಿ ಅಂತ 1 hour ಅಂತ ಕೂತ್ಕೊಂಡಿದ್ದು ನಾವು. ಐ ಥಿಂಕ್ ಹಾಫ್ ಡೇ ಹೋಯ್ತು ನಮ್ಮದು ಡಿಸ್ಕಷನ್ ಮಾಡಿ ಮಾಡಿ ಮಾಡಿ. ಸೊ ಅದರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತಾ ಬಂದ್ವಿ. ಆ್ಯಂಡ್ ಎಮೋಷನ್ ವಾಯ್ಸ್, ನಾಟ್ ಬಿದ್ದು ಬಾಳೋದಲ್ಲ, ಒಂದು ಹ್ಯೂಮನ್ ಎಮೋಷನ್ಸ್. ನಗುವಲ್ಲಿ ಅದು ನನ್ನತ್ತ ಅಳೋದು, ನೋಡಿದವ್ರು ಒಂಥರ ಖುಷಿ, ಆನಂದ ಬಾಷ್ಪ ಆಗೋದು, ಅದ್ರ ಜೊತೆಲಿ
ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು ಆ್ಯಕ್ಷನ್ನು ನಾ ಹೊಂದಿಸಿ ಬರೆಯಿರಿ ತೀರ್ಥರೂಪು ತಂದೆಯವರಿಗೆ ಇದನ್ನು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ವಿತ್ ನಿಮ್ಮ ಟಚಲ್ಲಿ ಇದೆ ಅಂದರೆ ಸರ್ ನಾನೇ ಪ್ರೊಡ್ಯೂಸರ್ ಎರಡಕ್ಕೂ ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್ ಸಿನಿಮಾ ತಂದು ತುಂಬ ಒಳ್ಳೆ ಹೆಸರು ತಂದು ಕೊಡ್ತು OTT ತಂದು ಕೊಡ್ತು. ಸೊ ಆಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ. ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದರೆ ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಜಗ ಫಾರ್ ಗಿವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್. ಈಗ ಹೇಳ್ತಿದ್ದೀವಿ ಆ್ಯಂಡ್ ಈಗ ಏನು ಹೇಳಿದ್ರು ಅದಕ್ಕಿಂತ 10ರಷ್ಟು ಪಕ್ಕದ ಮೇಲೆ ಬರಬೇಕು. ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ ಇದ್ದಾರೆ. ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು ಸರ್ ಒಂದು ಫ್ಯಾಮಿಲಿ ಡ್ರಾಮಾ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಫ್ಯಾಮಿಲಿ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ. ಸೊ ದೆನ್ ಇವರಿಬ್ಬರು ಸಿಕ್ಕಿ ಮಾಡ್ತಿದ್ದಾರೆ ಆ್ಯಂಡ್ ವೆರಿ ಪ್ಯಾಷನೆಟ್. ಅವರು ಕೋ ಪ್ರೊಡ್ಯೂಸರು ಇದ್ದಾರೆ ಆ್ಯಂಡ್ ಸರ್ ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ. ಐ ಆಮ್ ರಿಯಲಿ ಎಕ್ಸೈಟೆಡ್. ಒಂದು ಸಟಲ್ಡ್ ಕ್ಯಾರೆಕ್ಟರ್, ಒಂದು ಮಜವಾಗಿ ಮಾಡೋಂಥ ಪಾತ್ರ ಕೊಟ್ಟಿದ್ದಾರೆ ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮಾಡಿದ್ರು ಕೂಡ ಜನರಿಗೆ ಇಷ್ಟ ಆಗೋ ಥರನೇ ಮಾಡ್ಕೊಂಡು ಹೋಗಬೇಕು ಅಂತ. ಈಗ ಪಿನಾಕ, ಇವ ಸಿನ್ಸಿಯರ್ಲಿ ರಾಮ್ ಆ್ಯಂಡ್ ನನ್ನ ಮತ್ತು ಶ್ರೀನಿವಾಸರಾಜ್ ಅವರ ಸಿನಿಮಾ ಆಲ್ಮೋಸ್ಟ್ ಶ್ರೀನಿವಾಸರಾಜ್ ಅವ್ರಿಗೂ ನಂದೇನು ಕಾಂಬಿನೇಷನ್ ಇದೆ ಸಮೃದ್ಧಿ ಮಂಜು ಅವ್ರದ್ದು. ಅದು ಆಲ್ಮೋಸ್ಟ್ ಕಂಪ್ಲೀಟ್ ಡಬ್ಬಿಂಗ್ ಮುಗಿದಿದೆ, ಎಲ್ಲ ಮುಗಿದಿದೆ. ಆದಷ್ಟು ಬೇಗ ವಿಲ್ ಅನೌನ್ಸ್ ಎವ್ರಿಥಿಂಗ್. ರಾಮ್ ನಡೀತಾ ಇದೆ ಪಿನಾಕ. ಆ್ಯಂಡ್ ಈ ಸಿನಿಮಾ ಯಾಕೆ ಆ್ಯಸ್ ಯು ಟೋಲ್ಡ್ ನಿಮ್ಗೆ ಹತ್ತಿರವಾದ ಅಂತ ಏನು ಕೇಳಿದ್ರೆ, ಎಸ್ ರಿಯಲಿ ಇದು ಹತ್ತಿರವಾದ ಕ್ಯಾರೆಕ್ಟ್ರು. ಅಂದರೆ ಈ ಥರ ಎಕ್ಸ್ಪ್ಲೋರ್ ಏನು ಮಾಡಬೇಕು ಅಂತಿದ್ನು ಅದರಲ್ಲಿ ಬೇರೆ ಶೇಡಲ್ಲಿ ಮಾಡೋಣ ಅಂತ. ನಮ್ಮ ಜಗನ್ನಾಥ್ ಹೇಳಿದಾಗೆ ಅಷ್ಟು ಸಲ ಸಿನಿಮಾ ನೋಡಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೇಗಿರುತ್ತೆ ಅಂತ ಬರೆದಿಟ್ಟಿದ್ದಾರೆ. ಸೊ ಅದಕ್ಕೆ ನ್ಯಾಯ ಎಷ್ಟು ದೊರಕಿಸ್ಬೇಕೋ ಖಂಡಿತವಾಗ್ಲೂ ದೊರಕಿಸ್ಕೊಡ್ತೀನಿ.